ಮನೆಗೆ ಹುಟ್ಟಿದ ಕಾಂಗ್ರೆಸ್ ಅಲ್ಲ, BJP ಮನೆಗೆ ಹುಟ್ಟಿದ್ದಲ್ಲ. ಈ ಸುಳ ಮಕ್ಕಳೇನು ನಮಗೆ ಮನೆಗೆ ಹುಟ್ಟಾರ ಅಲ್ಲ. ನಮ್ಮ ಸಮಾಜಕ್ಕೆ ಯಾರು ಗೌರವ ಕೊಡ್ತಾರೋ ಅವ್ರಿಗೆ ಇದು ಮಾಡಿದಾರೆ. ನಮ್ಮ ಸಮಾಜದವ್ರು STP ಅವ್ರು ನಿಂತಿದ್ರು, ಅವ್ರು ಓಟ್ ಹಾಕ್ಯಾರ, ಅವನೇ ಗೆಲ್ಲೋದು. ಈಗ STPನೇ ಗೆಲ್ಲೋದು, ಕಾಂಗ್ರೆಸ್ಸು ಓದ್ತು, BJPನೂ ಓದ್ತು. ನಮ್ಮ ಜನಕ್ಕೆ ಒಂದು ಬೆಲೆ ಸಿಗ್ತದೆ ಸರ್. ಅಲ್ಪಸಂಖ್ಯಾತರಾಗಿ ನಾವು ಇಷ್ಟು ವರ್ಷ ದುಡ್ದಿದ್ದೇವೆ. ಅವ್ರಿಗೆ ಏನು ಕೊಟ್ಟಿದಾರೆ ಸರ್? ಈಗ ಮನೆಗೆ ಕೊಟ್ಟಿದಾರ, ಸೈಟ್ ಕೊಟ್ಟಿದಾರ ಯಾರಿಗಾರ? ಸರ್, ಚುನಾವಣೆ ನಡೆಯೋದಕ್ಕಿಂತ ಹಿಂದೆಯೂ ಕೂಡ ನಾವಿಲ್ಲೆಲ್ಲ ಬಂದಿದ್ದೀವಿ, ಜನರ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ದೀವಿ. ಬಟ್ ಚುನಾವಣೆಯ ನಂತರ ಭಾಳ ಕುತೂಹಲವನ್ನು ಕೇಳಿಸ್ತಾ ಇರೋದು ದಾವಣಗೆರೆ. ಯಾಕೆಂದರೆ ಗೊತ್ತೇ ಇದೆ ನಿಮಗೆ, ಎಲ್ಲ ಒಂದು ಕಡೆ BJPನೇ ಗೆಲ್ಲುತ್ತೆ, ಮುಸಲ್ಮಾನರೆಲ್ಲರೂ ಕೂಡ ಬದಲಾಗಿ ಬೇರೆ ಕಡೆ ಓಟ್ ಕೊಟ್ಟಿದ್ದಾರೆ ಅನ್ನೋ ರೀತಿಯಾದ ಚರ್ಚೆಗಳಾಗ್ತಾ ಇದೆ. ಏನು ಅನ್ನಿಸ್ತಾ ಇದೆ ಸರ್ ನಿಮಗೆ? ಯಾರು ಬರ್ಬೋದು? ಈಗಲೂ ಕೂಡ ಆ ಥರದ್ದು ಓಪ್ಸ್ ಏನಿದೆ ಸರ್? ಏನಾಗೈತಿ ಅಂದ್ರೆ ಇಲ್ಲಿ 40 ವರ್ಷದಿಂದ ಅವ್ರಿಗೆ ಗೆಲ್ಸಿ ಅಂತ ಬಂದದ. ಅಲ್ಪಸಂಖ್ಯಾತರು ಒಂದು ಅವಕಾಶ ಕೇಳಿದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ರಿ. ಶಾಮನೂರು ಶಿವಶಂಕರಪ್ಪನವರು 10 ಸಲ ಹೇಳಿದ್ದಾರೆ ಸರ್, ಅಲ್ಲೆಲ್ಲಿ ಫಂಕ್ಷನ್ನಾಗ ಅಲ್ಪಸಂಖ್ಯಾತರಿಗೆ ನಾನು ಗೆಲ್ಲಿಸ್ತಾನೆ. ಟಿಕೆಟ್ ಕೊಡಲಿಲ್ಲ. ಟಿಕೆಟ್ ಕೊಡೋದ ಮೇಲೆ ನೋಡ್ರಿ ಸರ್, ಇಲ್ಲಿ ಆಗಿರೋದ ಪಕ್ಷಾಂತರ ಕೆಲವು ನಿಂತಿದ್ದಾರೆ ಸರ್. ಕೆಲವು ನಮಗೆ ಮೌಲಾನುಗಳಿಗೆ ಅವ್ರಿಗೆ ಇವ್ರಿಗೆ ಸುಜ್ಜಾವಲ್ಲ ಅವರೆಲ್ಲರೂ ಮಾತಾಡಿದ್ದಾರೆ ಸರ್. ನಮಗೇನು ಮನೆಗೆ ಹುಟ್ಟಿದ ಕಾಂಗ್ರೆಸ್ ಅಲ್ಲ, BJP ಮನೆಗೆ ಹುಟ್ಟಿದ್ದಲ್ಲ. ಈ ಸುಳ ಮಕ್ಕಳೇನು ನಮಗೇನು ಮನೆಗೆ ಹುಟ್ಟಾರ ಅಲ್ಲ. ನಮ್ಮ ಸಮಾಜಕ್ಕೆ ಯಾರು ಗೌರವ ಕೊಡ್ತಾರೋ ಅವ್ರಿಗೆ ಇದು ಮಾಡಿದಾರೆ. ನಮ್ಮ ಸಮಾಜದವ್ರು STP ಅವ್ರು ನಿಂತಿದ್ರು, ಅವ್ರು ಓಟ್ ಹಾಕ್ಯಾರ, ಅವನೇ ಗೆಲ್ಲೋದು. ಈಗ STPನೇ ಗೆಲ್ಲೋದು, ಕಾಂಗ್ರೆಸ್ಸು ಓದ್ತು, BJPನೂ ಓದ್ತು. ನಮ್ಮ ಜನಕ್ಕೆ ಒಂದು ಬೆಲೆ ಸಿಗ್ತದೆ ಸರ್. ಅಲ್ಪಸಂಖ್ಯಾತರಾಗಿ ನಾವು ಇಷ್ಟು ವರ್ಷ ದುಡ್ದಿದ್ದೇವೆ. ಅವ್ರಿಗೆ ಏನು ಕೊಟ್ಟಿದಾರೆ ಸರ್? ಈಗ ಮನೆಗೆ ಕೊಟ್ಟಿದಾರ, ಸೈಟ್ ಕೊಟ್ಟಿದಾರ ಯಾರಿಗಾರ? ಯಾರಿಗೆ ಕೊಡೋದು? ಒಂದು ಆಸ್ಪತ್ರೆ ಇಲ್ಲ, ಒಂದು ಕಾಲೇಜ್ ಇಲ್ಲ, ರೋಡ್ಗಳು ಇಲ್ಲ, ಚರಂಡಿ ಇಲ್ಲ. ನೋಡ್ಬರ್ರಿ, ಅಲ್ಲಿ ಪೂರಾ ಸ್ಲಮ್ಮು. ಅವ್ರ ಕಡೆಗಾದ್ರೆ ಅವ್ರ ಕಾಲೇಜ್ಗಳು ಅದಾವು, ಅಲ್ಲೆಲ್ಲ ಹೈಟೆಕ್ ಮಾಡ್ಕೊಂಡಾರ. ಸ್ಮಾರ್ಟ್ ಸಿಟಿ ಹೌದಲ್ಲ ಸರ್ ಇದು? ನೋಡ್ಬರ್ರಿ, ಸ್ಮಾರ್ಟ್ ಸಿಟಿ ಐತೆ ಇಲ್ಲಿದ್ದ ನೋಡ್ಬರ್ರಿ ತೆಳಗೆ. ಎದಕ್ಕೆ ಇರ್ಬೇಕು ಸಾ ಇವರು? ಬರೀ ರಾಜಕೀಯ ಮಾಡ್ಕೊಂಡು ಗಂಟು ಹೊಡ್ಕೊಂತ ಕೂತ್ಕೊಂಡ್ರೆ ಕಾಂಟ್ರಾಕ್ಟ್ ಮಾಡೋದು ಅವರೇ. ಟ್ರಸ್ಟ್ ಐತೆ ಅವ್ರದ್ದು, ನಂದಿ ಕಂಪ್ನಿ ಅಂತೇಳಿ. ಇವ್ರು ರೋಡಿಂದಾಗಲಿ ಎಲ್ಲ ಅವರ ಮಾಡೋದು. ಯಾರಿಗೂ ಕಾಂಟ್ರಾಕ್ಟ್ದಾಗ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ದವ್ರಿಗೆ ಒಂದು ಸಣ್ಣ ಪುಟ್ಟ 5 ಲಕ್ಷ 6 ಲಕ್ಷ ಕೊಡ್ತಾರೆ. ಕೋಟಿ ಗಂಟಲೆ ಯಾರಿಗೂ ಟೆಂಡರ್ ಕೊಡೋದಲ್ಲ ಅವರು. ಒಂದು ನಿಮಿಷ ಕೊಡಿ ನನಗೆ ಮೈಕು. 15,000 ಮನೆಗಳು ಕೊಟ್ಟಿದ್ದಾರೆ. ಯಾರು? ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಇದೆಲ್ಲ ಅಭಿವೃದ್ಧಿ ಕಾಣ್ತಾ ಇಲ್ಲ ನಿಮಗೆ ಮೀಡಿಯಾದವರಿಗೆ. ಬೆಂಗಳೂರೆಲ್ಲ ಅಭಿವೃದ್ಧಿ ಹೆಂಗಿದೆ ಅಂತ ನಿಮಗೆ ಗೊತ್ತಿದೆ. ಡಾಂಬರ್ ರೋಡ್ಗಳಿದೆ ಇನ್ನೂ ಅಲ್ಲಿ, ಕರೆಕ್ಟಾ? ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಇದ್ದಾರಲ್ಲ, ಅವ್ರು ಬಂದು ತಾರೀಫ್ ಮಾಡಿದ್ದಾರೆ ದಾವಣಗೆರೆಯಲ್ಲಿ. ಏನಪ್ಪ ಇವನು ಈ ಥರ ಕೆಲಸ ಮಾಡಿಸಿದ್ದಾನೆ ಅಂತ. ಅಭಿವೃದ್ಧಿ ಆಗಿದೆ, ಅಲ್ಪ ಸ್ವಲ್ಪ ಕೆಲಸ ಉಳಿದಿದೆ, ಅದೂ ಬಾಕಿ ಇದೆ, ಮಾಡಿಸ್ತೀವಿ ನಾವು. ಬಟ್ ಕೇವಲ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇಲ್ಲ ನಾನು. ಅಭಿವೃದ್ಧಿ ಆಗಿದ್ದರೆ ಅಭಿವೃದ್ಧಿ ಪಕ್ಕಕ್ಕೆ ಇಟ್ಟೆ ಮುಸಲ್ಮಾನರು ನಮ್ಮ ಕ್ಯಾಂಡಿಡೇಟ್ಗೆ ಯಾರಿಗಾದ್ರೂ ಟಿಕೆಟ್ ಕೊಡಿ ಅಂತ ಕೇಳಿದ್ದು. ಆ ವಿಚಾರವಾಗಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಆಗಿರೋದು ಅಷ್ಟೇ ಇಲ್ಲಿ. ಬಟ್ ಅಭಿವೃದ್ಧಿ ವಿಚಾರಗಳನ್ನು ಮಾತಾಡಿದ್ರೆ ನೆಕ್ಸ್ಟ್ ಲೆವೆಲ್ಗೂ ಕೂಡ ಮಾತಾಡೋ. ಸಂಖ್ಯಾತರಿಗೆ ಟಿಕೆಟ್ ಕೊಡ್ರಿ ಅಂತದಕ್ಕೆ ಎಲ್ಲರಿಗೂ ಸಸ್ಪೆಂಡ್ ಮಾಡ್ಕೊಂಡು ತೊಗೊಂಡಿದ್ದಾರೆ. ಕಾಂಗ್ರೆಸ್ ಸಿದ್ಧಾಂತ ಇದ ಏನು? ಯಾರು ದುಡ್ಡು ಕೊಟ್ಟಿದಾರೆ ಬೇರೆ ಪಾರ್ಟಿಗೆ, ನೀವು ಅವ್ರಿಗೆ ಹಾಕ್ರಿ ಇವ್ರಿಗೆ ಹಾಕ್ರಿ ಅಂತ ಯಾವನಾರು ಮುಖಂಡರು ಹೇಳಿದಾರ? ಅಲ್ಲ ಸರ್, ಇದು ಸಸ್ಪೆಂಡ್ ಪರ್ವ ಇದೆಯಲ್ಲ ನೋಡಿ, ಸಸ್ಪೆಂಡ್ ಮಾಡ್ತಾ ಇರೋ ವಿಚಾರವಾಗಿ ನಾನು ಮಾತನಾಡ್ತಾ ಇದ್ದೀನಿ. ಆರಂಭದಲ್ಲೇ ಮಾಡ್ಬೋದಿತ್ತು ಆ ಥರದ್ದು ಏನಾದರೂ ಇದ್ದರೆ. ಬಟ್ ಈಗ ಯಾಕೆ ಮಾಡ್ತಾ ಇರೋ ಉದ್ದೇಶ? ಇದು ಸೋಲಿನ ಭೀತಿಗೆ ಈ ವಿಚಾರವಾಗಿ ಮಾಡ್ತಾ ಇರೋದು. ನಾವು ಸೋತಿದ್ದೇವೆ ಅಂತೇಳಿ ಅವ್ರು, ಯಾಕಂದ್ರೆ ಅವು ವಿಫಲ ಆಗಿದಾರ. ಅಲ್ಪಸಂಖ್ಯಾತ ಇದ್ರಾಗ ವಿಫಲ ಆಗಿದ್ದಾರೆ ಅಲ್ರಿ. ಒಂದು MLC ಅದಾರ, ಮನೆ ಪಕ್ಕಕ್ಕೆ ಅದಾರ, ಫಂಕ್ಷನ್ ಮಾಡಿದಾರೆ, ಎಲ್ಲ ಮಿನಿಸ್ಟ್ರುಗಳು ಬಂದಾರ, ಮುಖ್ಯಮಂತ್ರಿ ಬಂದಾರ. ಮಲಣ ಒಂದು ಮಾತು ಕರಿಬೇಕಂತ ಜಬ್ಬರ್ ಸಾಬ್ಗೆ. ಹಾಂ, ಯಾಕೆ ಕರೆದಿಲ್ಲ? ಅವನು ಅವಾಗಿಂದ 92 ಹಂಗ ಮಾಡ್ಕೊಂತ ಬಂದಾನಂದ್ರೆ ಅವ್ನು ಜನಕ್ಕೆ ಕೆಲಸ ಮಾಡಿದಾನೆ ಬಿಡ್ದಾನೆ ಅದು ನಮಗೆ ಗೊತ್ತಲ್ಲ ಸರ್. ಅವನು ನಮ್ಮನಿಗೆ ಕಡೆಗಣಿಸಿದ್ರೆ ನಿಮಗೆ ನಾವು ಕಡೆಗಣಿಸಾರ, ಮುಂದಾದರೂ ಕಡೆಗಣಿಸಾರ. ನಾವು ಏನು ಬಿಟ್ಟು ಕೊಡೋದಲ್ಲ. ಏನಪ್ಪ ಅಭಿವೃದ್ಧಿ? 15,000 ಮನೆಗೆ ಕೊಟ್ಟರು ಸಹ. ಅಂಬರೀಷ್ ಇದ್ದರು ಹೊಸ ಸಚಿವ, ಪುಣ್ಯಾತ್ಮ. ಅವರು ಎಲ್ಲ ಕಡೆ ಬಿಟ್ಟು ಇವರೆಲ್ಲ ಮಲ್ಲಣ್ಣ ಅವರೆಲ್ಲ ಸ್ನೇಹಿತರು ಅವಾಗ ಕರೆದು 15,000 ಮನೆಗೆ ಕೊಟ್ಟ. ಶಿವರಾಮುದ್ದ ದೇವರು, ಶಿವರಾಮುದ್ದ DC ಅವಾಗ ಬಡವ್ರ ಬಗ್ಗರಿಗೆ ಐತಲ್ಲ, ಅವರು DC ಪವರು ಅವ್ರು ತಗೊಂಡ್ರು ಸಹ. ಇವ್ರು ಬೇಕಂತ ಮಾಡಿಲ್ಲ. ಅವಾಗ ಅಂಬರೀಷ್ ಒಳ್ಳೆಯರಿದ್ದರು, ವಸತಿ ಸಚಿವ. ಇವನು ಶಿವರಾಮ DC ಒಳ್ಳೆಯನಿದ್ದ. ಅವಾಗ ಬಡವ್ರ ಬಗ್ಗರಿಗೆ ಮನೆ ಆದವು. ಇವರಾಗೆ ಬೇಕಂತ ಅಲ್ಲಿದ್ದ ಒಂದು ಮನೆ ಕೊಟ್ಟಾರೇನು ಸರ್? ಎಷ್ಟು ವರ್ಷ ಅದು ಕೊಟ್ಟದು? ಒಂದು ಸೈಟ್ ಕೊಟ್ಟಾರ. ಯಾಕಂದ್ರೆ ಪೂರಾ ಊರು ಬೆಳೆದ ಸರ್, ಜನಸಂಖ್ಯೆ ಭಾಳ ಐತಿ. ಈಗಾದರೂ ಮಾಡ್ಬೋದಲ್ಲ, ಸರ್ಕಾರ ಐತಲ್ಲ. ಒಂದು ನಿಮಿಷ ಕೊಡಿ, ಇವರು ಉತ್ತರ ಕೊಡ್ತೀನಿ. ಸೈಟ್ ಕೊಟ್ಟಿದ್ದಾರೆ. ನಮ್ಮ ಲೀಡರ್ಸ್ ಬಟ್ ಸರಿ ಇಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಲೀಡರ್ಸ್ ಇದ್ದಾರಲ್ಲ, ಅವರು ಸರಿ ಇಲ್ಲ. ಸೈಟ್ ಕೊಟ್ಟಿದ್ದಾರೆ.
ನಮ್ಮ ಅಧ್ಯಕ್ಷರು, ನಮ್ಮ ಶಾಸಕರು, ನಮ್ಮ ಮಿನಿಸ್ಟ್ರು ಸೈಟ್ ಕೊಟ್ಟಿದ್ದಾರೆ. ಒಂದು 2 ವರ್ಷದ ಕೆಳಗಡೆ ಕೊಟ್ಟಿದ್ದಾರೆ ಇದ್ರ ಹತ್ರ GMT ಹಿಂದ್ಗಡೆ. ಇನ್ನೂ ತನಕ ಅವರು ಯಾರಿಗೂ ಪಾಪ ಬಡವ್ರ ಬಗ್ರಿಗೆ ಇನ್ನೂ ತಲುಪಿಲ್ಲ. ಆಗುತ್ತೆ ಅದೂ ಸ್ವಲ್ಪ ಕೆಲಸ ಮಾಡ್ಕೊಂಡು ಆಗುತ್ತೆ ಅದೂ 100% ಮಾಡ್ತಾರೆ ಕೆಲಸ. ಕೇವಲ ನಾನು ಇದನ್ನ ಮೇಲೆ ಓಕೆ ಇಲ್ಲಿ ಹೆಗಡೆ ನಗರ ಅಂತೇಳಿ ಸೈಟ್ ಕೊಟ್ಟಾರ ಸರ್. ಹೆಗಡೆ ನಗರಲ್ಲಿ 300 ಮನೆಗಳು ಇದ್ವು ಸಣ್ಣ ಕೇಳ್ರಿ. ಆ ರೋಡ್ ಮಾಡ್ಬೇಕಂತ ಕಿತ್ತರು ಅವ್ರಿಗೆ ಆರ್ಗೋಳ ಹತ್ರ. ಅದು GMT ಹಿಂದ್ಗಡೆಗೆ ಅಲ್ಲ, ಆರ್ಗೋಳ ಹತ್ರ ಅದು ಕಾರ್ಡ್ನಾಗ ಕೊಟ್ಟಿದ್ದಾರೆ ಸರ್. ಕೊಟ್ಟ ಮೇಲೆ ಹಕ್ಕುಪತ್ರ ಕೊಡ್ಬೇಕಲ್ಲ ಸರ್, ಅವ್ರಿಗೆ ಖಾತೆ ಮಾಡಿ ಕೊಡ್ಬೇಕಲ್ಲ ಸರ್. ಸೌಕರ್ಯ ಎಲ್ಲ ರೋಡ್ ಆಗಲಿ ಚರಂಡಿ ಆಗಲಿ ಮಾಡಿಕೊಡ್ಬೇಕಲ್ಲ ಸರ್. ಮಳೆಯಲ್ಲಿ ಹಾವು ಉಪ್ಪುಡಿ ಸತ್ತದಾರ ಅಂದ್ರೆ ಅದು ಹೇಳ್ಬಾರ್ದು. ಆ ಗೋಳು ಇರೋದು ಯಾರಿಗೂ ಬರಬಾರ್ದು ಸರ್. ಅಪರತಿ ಎಲ್ಲ ಬಾಡಿಗೆ ಮನೆಗೆ ಅದಾರ, ಯಾರಿಗೂ ಒಂದು ಮನೆ ಇಲ್ಲ. ಈಗ 2 ಮನೆ ಏನೋ ಮೊನ್ನೆ ಹಾಕಿದ್ದಾರೆ ಸರ್. ಯಾಕೆ ಸೌಲಭ್ಯ ಮಾಡಬಾರ್ದು ಕೊಟ್ಟ ಮೇಲೆ ನೀವು? ನಾನು ಈ ಅಸಹನೆ ನಿಮಗೆ ಕೆಲಸಗಳಾಗಿಲ್ಲ ಅನ್ನೋದು ಓಕೆ, ಅದು ನಿಮ್ಮಲ್ಲ ಆ ಥರದೊಂದು ಇದ್ದೇ ಇದೆ, ಕೆಲಸಗಳಾಗಿಲ್ಲ ಅನ್ನೋ ಕೊರತೆ ಖಂಡಿತವಾಗಿಯೂ ಇದೆ. ಬಟ್ ಆದರೆ ಈ ಬಾರಿ ಎಲೆಕ್ಷನ್ನಲ್ಲಿ ಖಂಡಿತವಾಗಿಯೂ ಆ ಥರದ ಅಸಹನೆ, ಕೋಪ, ಈ ಬೇಸರ ಇವೆಲ್ಲವೂ ಕೂಡ ಬೇರೆಯವರಿಗೆ ಮತ ಪರಿವರ್ತನೆ ಆಗಿದೆ ಅನ್ನೋದನ್ನ ಖಂಡಿತ ಒಪ್ತೀರಾ ಅಂತ ಹೌದೌದು, ಖಂಡಿತ ಆಗೈತಿ, ಆಗಿದೆಯಾ? ಖಂಡಿತ ಆಗೈತಿ. ಜನ ತಲೆ ಕೆಡ್ಸ್ಕೊಂಬಿಡೋದಾರ ಸರ್. ನಮಗೇನು ಮಾಡಿಲ್ಲ ಅಂತ, ನಮಗೆ ನಮ್ಮವ್ರಿಗೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಚೇಂಜ್ ಆಗಿದ್ದಾರೆ. ಸೋಲೋದಂತೂ ಖಚಿತ ಆಗಿರೋದಂಗೆ ಕಣ್ಣಿದ್ರಿಗೆ ಆಗೈತಿ. ನಾವು ಒಬ್ಬನಲ್ಲ, ಇಡೀ ಸಮಾಜನ, ಇಡೀ ಜನ, ನಾವು ನಮ್ಮ ಮುಸ್ಲಿಮ್ಸ್ ಅಂತಲ್ಲ, ಎಲ್ಲ ಹಿಂದೂ ಜನನೂ ಎಲ್ಲ ಚೇಂಜ್ ಆಗಿದ್ದಾರೆ ಸರ್. ಬದಲಾವಣೆ ಬಯಸ್ತದಾರ. ನಮ್ಮ ಅಲ್ಪಸಂಖ್ಯಾತರು ಅಂತಲ್ಲ, ಏನು ಒಂದು 0.5% ಹೋಗಿರ್ಬೋದು ಅಷ್ಟೇ. ಹಿಂದೂಗಳದು 0.5% ಎಲ್ಲದು ಹೋಗ್ಯದ. ಎಲ್ಲ ಜಾತಿಗೂ ನಿಂಗಾತ್ರು ಎಲ್ಲಿ ಹಾಕ್ಯಾರ ಸರ್? ಎಲ್ಲ BJP ಕೊಡ್ದದಾರ. ಪಂಚಶಾಲು ಸಾಧುರು ನಿಂಗಾತ್ರು ಬರೀ ನಮ್ಮ ಮೇಲೆ ಅಲ್ಪಸಂಖ್ಯಾತರು ಬರೀ ಅಲ್ಲ, ಇಡೀ ಹಿಂದೂ ಸಮಾಜನ ಚೇಂಜ್ ಆಗೈತೆ ಸರ್. ಈ ಬದಲಾವಣೆ ಆಗಬೇಕು ಅಂತ ಬಯಸ್ತಾರೆ. ಅಲ್ಪಸಂಖ್ಯಾತರು ಆ್ಯಕ್ಚುಲಾಗಿ ಕೊಟ್ಟರೆ ನಿಮಗೆ ಆಪ್ಷನ್ ಇರೋದು ಒಂದು BJP, ಮುಸಲ್ಮಾನರು BJPಗೆ ಆಗ್ತಾರೆ ಅನ್ನೋದು ನಂಬೋದನ್ನೇ ಭಾಳ ಕಷ್ಟ ಇದೆ. ಬಟ್ SDPI ನೀವು ಆಪ್ಷನ್ ಇರೋದು, ಖಾದರ್ ಆದಿಲ್ ಬಾಷಾ ಅಂತಕ್ಕಂಥವ್ರು ಜೊತೆಗೆ ನಿಂತಿರೋದು. ನೀವು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ತಾರ ನಾನು ನಿಮ್ಮ ಮುಖಂಡರ ಲೆವೆಲಲ್ಲಿ ಡಿಸ್ಕಸ್. ಏನಾಗೈತಿ ಅಂದ್ರೆ ಯಾರು ಆಯ್ಕೆ ಮಾಡ್ಕೊಂಡಲ್ಲ ಸರ್. ಕೆಲವು ವೈಯಕ್ತಿಕ ಏನಪ್ಪ ಅಂತ ಹೇಳಿದರೆ, ಈಗ ನಮ್ಮರಿಗೆ ಟಿಕೆಟ್ ಕೊಡ್ತಾ ಇಲ್ಲ, 40-50 ವರ್ಷ ಅದು ಕೇಳ್ಕೊಂತನೇ ಬಂದದಾವೆ. ಅಭಿವೃದ್ಧಿನೂ ಇಲ್ಲ, ಕಾಲೇಜ್ ಇಲ್ಲ, ಒಂದು ಇದೂ ಇಲ್ಲ, ಆಸ್ಪತ್ರೆ ಇಲ್ಲ. ಅಲ್ಲಿ ನೋಡ್ರಿ ಹೆರಿಗೆ ಆಸ್ಪತ್ರೆ ಅಂತ ಮಾಡ್ಯಾರ, 50 ವರ್ಷ ಅದು ಕಟ್ಟಿ ಒಂದು ರಿಪೇರಿ ಮಾಡೋಕೆ ಒಂದು ಚೈತನ್ಯ ಇಲ್ಲ. ಯಾಕೆ ಮಾಡ್ತೀರಿ? ಮಿನಿಸ್ಟರ್ ಇದ್ದೀರಿ, MP ಇದ್ದೀರಿ, ಗ್ರಾಂಟ್ ತಂದು ಮಾಡಬೇಕು, ಜನಕ್ಕೆ ಹಚ್ಕೋಬೇಕು ಸಾ. ಇಲ್ಲಿ ಏನೋ ಮುಖಂಡ್ರು ಐತಲ್ಲ, ಒಂದು 8 ಜನ ಬಿಟ್ಟರೆ ಬೇರೆಯವ್ರಿಗೆ ಯಾರಿಗೂ ಪರಿಚಯ ಇಲ್ಲ. ಅವರು ಮನೆಗೆ ಹೋದರೂ ಸಿಗೋದಲ್ಲ ಸರ್. ಸರ್ ಕೂಡ್ಲಿಪೇಟೆಯವರೇ ಪರಿಚಯ ಇಲ್ಲ ಅಂತ ಹೇಳ್ತಾರೆ. ಅವರು ಪರಿಚಯ ಇಲ್ಲ ನಮಗೆ, ಹೊಸಬಾತ. ಆದರೂ ಓಟ್ ಕೊಟ್ಟಿದ್ದೀರಿ. ಆದರೂ ಓಟ್ ಕೊಟ್ಟಿದ್ದಾರೆ ಅವರು. ಕೊಡ್ಲಿಪೇಟೆ ನಮಗೂ ಪರಿಚಯ ಇಲ್ಲ. ಆದರೂ SDPಗೆ ಓಟ್ ಕೊಟ್ಟು. ಹೌದು, ಓಟ್ ಕೊಟ್ಟಿದ್ದಾರೆ. ಎಷ್ಟು ಓಟ್ಗಳು ಬರ್ಬೋದು? ಒಂದು 30,000 ಓಟ್ ತಗೊಂತಾರೆ ಸರ್ ಅವರು. ಒಂದು 30,000 ಮೇಲೆ ತಗೊಂತಾರೆ. ಆಮೇಲೆ ಇವು ಬೇರೆ ಹಿಂದೂ ಸಮಾಜನೂ ಚೇಂಜ್ ಆಗೈತೆ ಸರ್. ಅವರು ಹಾಕಿದ್ದಾರೆ ಅವರಿಗೆ. ಒಳ ಮೀಸಲಾತಿಗೆ ಐತಲ್ಲ, ಹರಿಜನದ್ದು ಒಳ ಮೀಸಲಾತಿ ಕೊಡಲಿಲ್ಲ ಅಂತ ಆ ಸಿಟ್ಟಿಂದ ಅವರು ಚೇಂಜ್ ಆಗ್ಯಾರ ಸರ್. ನಾವ ಅಂತಲ್ಲ, ಎಲ್ಲರೂ ಚೇಂಜ್ ಬದಲಾವಣೆ ಬಯಸ್ತಾರೆ ಸರ್. ಒಟ್ಟು ಬದಲಾವಣೆ ಆಗುತ್ತೆ. ಕೊಡ್ಲಿಪೇಟೆ ಗೆಲ್ತಾರೆ, BJP ಗೆಲ್ತಾರೆ, ಸೆಕೆಂಡ್ರಿ ಸರ್. BJP ಗೆದ್ದರೂ ನಮಗೇನು ಆಗೋದಿಲ್ಲ. ಅವನಿಗೆ ಸರ್ವಾಧಿಕಾರಿ ಅಲ್ಲ. ಏನು ಅವ್ರವ್ರ ಬದುಕಿಗೆ ಅವ್ರು ಮಾಡ್ಕೊಂತಾರೆ. ನಮಗೇನಪ್ಪ ಈ ಸಲ ಬದಲಾವಣೆ ಬಯಸಿದವ ಸಹ ಬದಲಾವಣೆ ಆಗುತ್ತೆ. ಈ ಬಾರಿಯ ದಾವಣಗೆರೆ ಎಲೆಕ್ಷನ್ನ ರಿಸಲ್ಟು 2028ಕ್ಕೆ ಒಂದು ದೊಡ್ಡ ಮಟ್ಟಿಗಿನ ಬದಲಾವಣೆ ತರುತ್ತೆ. ಬದಲಾವಣೆ ಏನು ಸಾ? ಮುಂದಾದ್ರೂ ಕರೆದು ಟಿಕೆಟ್ ಕೊಡ್ಬೇಕು ನಮ್ಮವ್ರಿಗೆ. ಅವರು ಅಲ್ಪಸಂಖ್ಯಾತರಿಗೆ ಇಲ್ಲ ಅಂದ್ರೆ SC ಕೊಡಲಿ. ಒಟ್ಟು ಬದಲಾವಣೆ ಅವ್ರ ಮಂತ್ಯಾನ ಬಿಟ್ಟು ಇನ್ನೊಬ್ಬರಿಗೆ ಟಿಕೆಟ್ ಕೊಡ್ಬೇಕು, ಹೊಸಬರಿಗೆ. ಆ ಥರ ಆಗುತ್ತೆ ಸರ್. ಪಾಠ ಕಲಿಸ್ಲಿಕ್ಕೆ ಸಿದ್ಧರಾಗಿದ್ರು ಅಂತ. ಹೌದು, ಸಿದ್ಧರಾಗಿದ್ದಾರೆ ಸರ್. ಬದಲಾವಣೆ ಯಾಕಂದ್ರೆ ಅವರು ಕ್ಯಾಬಿನೆಟೇ ಬಂದು ಸಹ ಅವ್ರು ಒಂದು ಮಾತು ಇವ್ರು ಒಂದು ಮಾತು, ಅವ್ರು ಯಾರು ಅವ್ನು ನಡ್ಪಲ್ಲ ಅಂತ ಅವನು ಟೋಪಿ ಹಾಕ್ತಾರೆ, ಲೀಡ್ರ್ ಆಗಲ್ಲ, ಗಡ್ಡ ಬಿಡ್ತಾರೆ ಲೂಡ್. ಸ್ವಾಮಿ, ಗಡ್ಡ ಟೋಪಿ ರಾಜಕೀಯದಲ್ಲ, ನಮ್ಮ ಸರೆಂಡರ್ ಕೊಟ್ರೆ ಅಂತ ಇದ್ದಿದ್ದು. ಆ ಸುಳಮಗ ಯಾವನ್ರಿ ಅವ್ನು ನಮಗೆ ಮಾತಾಡೋಕೆ? ರಾಜಕೀಯ ಮಾತಾಡಿ ಕೇಳಿ, ಕಾಲು ಬೀಳಲಿ, ಕೈ ಬಿಗಿಲಿ, ಗೆಲ್ಲಿಸ್ಲಿ. ನಮಗೆ ಸರೆಂಡ್ರಿಗೆ ಬೈದಾರ, ಇವೆಲ್ಲ ಇದಕ್ಕೆಲ್ಲ ಮಾಡಿದಾರ ಅಂದ್ರೆ ಯಾರು ಆಗ್ತಾರೆ ಸಾ? ಅವ್ನು ಕಾಂಗ್ರೆಸ್ ತಾನ, ಅವನು ಹೇಳಿರೋನು. ಅವ್ರ ಅಪ್ಪನು ಶಾಸಕ ಅದಾನ, ಇವು ಕಾಂಗ್ರೆಸ್ ಅಧ್ಯಕ್ಷ ಅದಾನ ರಾಜ್ಯಕ್ಕೆ. ಇವನು ಮಾತಾಡೋಂಥದ್ದು. ಹಾಗಾಗಿ ಅದರಿಂದ ಬೇಜಾರಾಗ್ಯಾರ ಸರ್. ಅದರಿಂದ ನಮ್ಮ ಕಡೆಗಣಿಸ್ತಾರಲ್ಲ, ಅದಕ್ಕೆ ಅವ್ರಿಗೆ ನಾವು ಕಡೆಗಣಿಸಿದ್ದೇವೆ. ಏನು ತಪ್ಪಿದೆ? ಯಾಕೆ ಇದಕ್ಕೆ ಹಾಕ್ಬೇಕಂತ ಏನು ಸರ್ವಾಧಿಕಾರ ಐತೆ ಕಾಂಗ್ರೆಸ್ಸಿಂದ? ಹಾಂ, ಇದು ಪ್ರಜಾಪ್ರಭುತ್ವ, ಯಾರಿಗಾದ್ರೂ ಹಾಕ್ಬೋದು, ನಮ್ಗೆ ಹಕ್ಕು. ಹಂಗಾಗಿ ಬದಲಾವಣೆ ಬೀಸಿದವು ಸರ್. ಒಂದು ನಿಮಿಷ, ನಮ್ಮ ಮಿನಿಸ್ಟ್ರ್ ಮಲ್ಲಣ್ಣ ಅವರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೀಡಿಯಾ ಮುಖಾಂತರ. ಅದು ಹೆಗಡೆ ನಗರ ಮನೆ ತೆಗ್ದಿದ್ದಾರೆ ಅಲ್ಲ, ನಮ್ಮ ಕಡೆಯಿಂದ, ನಮ್ಮ ಕಾಂಗ್ರೆಸ್ ಲೀಡ್ರು ನಾವು ಕಾರ್ಯಕರ್ತರು, ನಮ್ಮ ಕಡೆಯಿಂದ ಒಂದು ಅಭಿನಂದನೆ ಅವರಿಗೆ ಮನೆ ಮಾಡಿಕೊಡಿ, ಫಸ್ಟ್ ಪಾಯಿಂಟ್. ನೆಕ್ಸ್ಟು ಅಫ್ಜಲ್ ಕುಡ್ಲಿಪೇಟೆಗೆ ಇದಾನಲ್ಲ,
ಅವನು ಯಾವನು ದಾವಣಗೆರೆನ ಮುಸ್ಲಿಮ್ಸ್ ಓಟ್ ತಗೋಣಕ್ಕೆ ದಾವಣಗೆರೆನ 500 ಹುಡುಗರು ಅವರು ತಗೊಂಡು ಬಂದಿದ್ರು ಅವರು ಅಷ್ಟೇ. ಕ್ಯಾಂಪೇನ್ ಮಾಡಿರೋದು ಹೆಂಗೆ ಅವರು ಸುಮ್ಮನೆ ಇದು ಚೀಟಿ ಇರ್ತತಲ್ಲ, ಚೀಟಿ ಒಗ್ದಿದ್ದಾರೆ ಇದ್ರ ಹತ್ರ, ಬೂತಿನ ಹತ್ರ ಎಲ್ಲ ಅದು ಎಲ್ಲ ಕೆಲಸ ಮಾಡಿದ್ದಾರೆ ಅವರು. ಅದು ಎಲೆಕ್ಷನ್ ಆಗಲಿ ಗೆಲ್ಲಿ ನಾವೆಲ್ಲ ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀವಿ. ಚೀಟಿ ಒಗ್ದಿದ್ದಾರೆ ಅಂದರೆ ಯಾವ ಥರ ಚೀಟಿ? ಕುಕ್ಕರ್ 4 ನಂಬರ್ ಅಂತ ಒಗ್ದಿದ್ದಾರೆ, ಬೂತ್ ಹತ್ರ ಎಲ್ಲ ಒಗ್ದಿದ್ದಾರೆ ಅವರು. ಯಾವನವನು ಕುಡ್ಲಿಪೇಟೆಗೆ ನಮಗೆ ಗೊತ್ತೇ ಇಲ್ಲ ಯಾವನಂತ. ಫಸ್ಟ್ ಸಲ ನೋಡಿರೋದು ಅವನಿಗೆ ನಾವು, ಇದೇ ಫಸ್ಟ್ ಸಲ ನೋಡಿರೋದು. ಏನೋ ಹೇಳ್ತಾ ಇದ್ರು ಸರ್, ಏನೋ ಹೇಳಲಿಕ್ಕೆ ಬಂದರು. ಈಗ ಸ್ವಾಮಿ ಫಸ್ಟು ನಮಗೆ ಕಾಲೇಜ್ಗಳು ಸ್ಕೂಲ್ ಆಗ್ಬೇಕು, ಒಳ್ಳೆ ರೋಡು ಚರಂಡಿ ಆಗ್ಬೇಕು, ಹಗಲ ಆಗ್ಬೇಕು. ದಯವಿಟ್ಟು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದೀರಿ, ಈಗಾರ ಮಾಡಿದ್ರೆ ಮುಂದೆ ಐತಲ್ಲ ತಲಾಂತಿದ್ದೆ ನಿಮ್ಮ ಮಂತ್ಯನ ಬೆಳ್ಕೊಂತ ಬರ್ತದೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಎಷ್ಟು ಓಟ್ಗಳನ್ನು ಅದು ಈಗ ಏನಿದ್ರು 2000ದಾಗ ಸೋಲೋದು ಗೆಲ್ಲೋದು 2000 3000 ಒಳಗೆ. ಯಾಕಂದ್ರೆ ತುಂಡಾಗ್ಯಾವ ಕೆಲವು ಪಕ್ಷಾತ್ರ ಕೆಲವು ಅದಕ್ಕೆ ಹೋಗ್ಯಾವ, ಇದು ಕಲ್ಲಾಬಿಲಿ ಆಗಿದಾವು. 2000 3000 ಓಟ್ನಾಗ ಮಾತ್ರ ಕಾಂಗ್ರೆಸ್ ಗೆಲ್ಬೇಕು, ಇಲ್ಲಾಂದ್ರೆ ಶ್ರೀನಿವಾಸ್ ಗೆಲ್ಬೇಕು. ಮತ್ತು SDP ಗೆಲ್ಲುತ್ತೆ ಅಂದರೆ ಹೌದು, SDP ಅದು ಪೈಸ ಅವ್ರು ಹೇಳ್ದಂಗೆ ಅಲ್ಲಿ ಚೀಟಿ ಹೋಗಿದ್ರು, ಇಲ್ಲಿ ಚೀಟಿ ಹೋಗಿದ್ರು, ಜನ ಕೇಕಿ ಹೊಡೆದ್ರು. ಹುಬ್ಬಳ್ಳಿಯಿಂದ ಬಂದಾರ ಅವ್ರು ಕ್ಯಾನ್ವಸಿಗೆ, ಧಾರವಾಡದಿಂದ ಬಂದಾರ, ಹಾವೇರಿಯಿಂದ ಬಂದಾರ. ಆ ಮೊಹಲ್ ನೋಡ್ಕೊಂಡು ಏನೋ SDP ಗೆಲ್ಬೋದು ಅಂತೇಳಿ ನಾವು ಆಸೆ ಪಟ್ಟಿವಿ. ಇಲ್ಲಿ ಏನಾಗೈತಿ ಅಂದ್ರೆ ತುಂಡಾಗೈತಿ. ಅವ್ರು ಬಂದು ನಿಂತ್ಕೊಳೋದಕ್ಕೆ ತುಂಡಾಗೈತಿ. ಏನೋ 2-3 ಸಾವಿರದಾಗ ಮಲ್ಲಣ್ಣ ಗೆಲ್ಬೋದು, ಇಲ್ಲದ್ರೆ ಅವ್ನು ಶ್ರೀನಿವಾಸ್ ಗೆಲ್ಬೋದು. ಇಷ್ಟೇ ಇರೋದು ನಮಗೇನಂದ್ರೆ ಹೆಗಡೆ ನಗರದ ಐತಲ್ಲ, ಹೋಗ್ರಿ ಅಲ್ಲಿ ನೋಡ್ರಿ ಒಂದು ಸಲ ಪರಿಸ್ಥಿತಿ ಅಲ್ಲಿದು ಏನೈತೆ. ರೋಡ್ ಆಗಿಲ್ಲ, ಮೊನ್ನೆ ಒಂದು ರೋಡ್ ಮಾಡ್ಯಾರ, ಇನ್ನೂ ಆದರೂ ಏನು ಸವಲತ್ತು ಮಾಡಿಲ್ಲ ಅಲ್ಲಿ. ಯಾಕೆ ಸೈಟ್ ಕೊಡ್ತೀರಿ, ಯಾಕೆ ಬಡವ್ರ ಬಗ್ಗರಿಗೆ ಅದು ಬಾಡಿಗೆಗೆ ಬಂದು ಮಳೆಯಾಗಂತೂ ಹೇಳ್ಬಾರ್ದು ಪರಿಸ್ಥಿತಿ. ಯಾರೂ ಬಂದು ಒಂದು ತನ್ನ ಕೊಟ್ಟಲ್ಲ ಅವರಿಗೆ. ಇಂಥವೆಲ್ಲ ಮಾಡಬೇಡ್ರಿ, ಒಳ್ಳೇದು ಮಾಡಿರಿ. ಡಿಸ್ಟಿಕ್ನಾಗ ನೀವು ಯಾವಾಗೂ ನಿಮ್ಮ ಹಿಂದೆ ಇರ್ತಾರೆ ಜನ. ಥ್ಯಾಂಕ್ ಯು.